ನಮಸ್ಕಾರ, ನಾನು ವಿ ಮನೋಹರ್. ಈ ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಿನಿಮಾ ನಿರ್ಮಾಪಕ ಆಗೋದಕ್ಕೆ ಕಾರಣ NS ಶಂಕರ್. ಮೊನ್ನೆ ಹೋಗ್ಬಿಟ್ಟ ಅಂದರೆ ಏಕವಚನದ ಗೆಳೆಯರು. ಯಾಕಂತಂದರೆ ನಾನು ಜನವಾಣಿಯಲ್ಲಿ 1978 ಫೆಬ್ರವರಿ 10ನೇ ತಾರೀಕು ಜಾಯ್ನ್ ಆದೆ. ನನಗೆ ಡೇಟ್ ನೆನಪಿದೆ. ಫೆಬ್ರವರಿ 18ಕ್ಕೆ ಜನವಾಣಿ ಪ್ರಿಂಟ್ ಆಗೋಕ್ಕೆ ಶುರು ಆಯಿತು. ಅಲ್ಲಿವರೆಗೆ ಟ್ರಯಲ್ ಕಾಪೀಸ್ ಮಾಡ್ತಾಯಿದ್ರು. ಡಾಕ್ಟರ್ MD ನಟರಾಜ್ ಅವರು ಮಾಲೀಕತ್ವ, ದೇವರಾಜ್ ಅರಸ್ ಅವರ ಹಳೆಯ. ಅಲ್ಲಿ ನಾನು ಪ್ರೂಫ್ ರೀಡರ್ ಆಗಿ ಸೇರಿಕೊಂಡು ಕಾರ್ಟೂನ್ ಬರಿತೀನಿ ಅಂತೇಳಿ ಅವ್ರಿಗೆ ಹೇಳಿ ಕಾರ್ಟೂನಿಸ್ಟು ಆದೆ. ಅಲ್ಲಿ ಸುಮಾರು ಒಂದು 3-4 ತಿಂಗಳಾದಮೇಲೆ ಟೀ ಶರ್ಟು, ಒಂದು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ದಾಡಿ ಬಿಟ್ಕೊಂಡು ಒಬ್ಬ ಹುಡುಗ ಬಂದ. ನೋಡೋಕ್ಕೆ ಒಂದು ಮಿನಿ ಶಂಕರ್ನಾಗ್ ಥರ ಇದ್ದ. ಅಲ್ಲಿ ಎಲ್ಲ ಮಾತಾಡ್ತಿದ್ದ. ಜಾಯ್ನ್ ಆಗಿ ನನಗೆ ಸ್ಮೇಲ್ ಕೊಟ್ಟ. ಏನಪ್ಪ ಮಿನಿ ಶಂಕರ್ನಾಗ್ ಥರ ಇದೆಯಾ ಅಂತಂದೆ. ಮತ್ತೆ ನನ್ನ ಹೆಸರು ಶಂಕರ್ ಅದೇ ಅಲ್ವಾ ಅಂತಂದ. ಹೌದಾ, ನಾನು NS ಶಂಕರ್ ಅಂತ ಪರಿಚಯ ಮಾಡಿಕೊಟ್ಟ. ಸೊ ಅಲ್ಲಿಂದ ನಾವು ಸ್ನೇಹಿತರಾದ್ವಿ. ಅಕ್ಕಪಕ್ಕ ಟೇಬಲ್ ನಮ್ಮದು. ನಾನಿಲ್ಲಿ ಪ್ರೂಫ್ ರೀಡಿಂಗ್ ಮಾಡ್ತಾಯಿದ್ರೆ ಅಲ್ಲಿ ಅವನು ರಿಪೋರ್ಟಿಂಗ್ ಹೋಗಿ ಬಂದು ಅದನ್ನೆಲ್ಲ ಸಮ್ಮರಿ ಮಾಡ್ತಾಯಿದ್ದ. ಆಮೇಲೆ ನಾನು ಬ್ಯಾಚುಲರು, ಅವನು ಬ್ಯಾಚುಲರು. ಸಾಯಂಕಾಲ ಆದಮೇಲೆ ನಡ್ಕೊಂಡು ಅವನು ಚಾಮರಾಜಪೇಟೆಯಲ್ಲಿ, ನಾನು ಕೆಂಪೇಗೌಡ ನಗರ, ಅಲ್ಲೇ ಚಾಮರಾಜಪೇಟೆ ಹತ್ರ, ಅಲ್ಲಿ ನಮ್ಮ ಅಕ್ಕನ ಮನೇಲಿದ್ದೆ. ಅಲ್ಲಿ ಹೋದರೆ ಆ ಉಮಾ ಟಾಕೀಸ್ ಹತ್ರ ಒಂದು ಬೇಕ್ರಿ. ಆ ಬೇಕ್ರಿಯಲ್ಲಿ ನಮ್ಮ ರಾತ್ರಿ ಊಟ 2 ಬ್ರೆಡ್ಗಳ ಮಧ್ಯೆ ಆಲೂ ಪಲ್ಯ ಬನ್ ಅಂತ. ರಾತ್ರಿ ಅದನ್ನೇ ತಿನ್ಕೊಂಡು ಮತ್ತೆ ರೂಮಿಗೆ ಹೋಗ್ತಿದ್ದಿದ್ದು. ಅವನು ಪುಟ್ಟನ್ ಶೆಟ್ಟಿ ಹಾಸ್ಟೆಲ್ ಅಂತ ಅಲ್ಲಿತ್ತು, ಬುಲ್ ಟೆಂಪಲ್ ರೋಡಲ್ಲಿ. ಅಲ್ಲಿರ್ತಿದ್ದ. ಅಲ್ಲಿ ಶಿವರುದ್ರಜ್ಜ ಅಂತ ಒಬ್ಬ ಅಡಿಗೆಯವನು, ಅವನ್ನ ಮಿಮಿಕ್ರಿ ಮಾಡ್ತಿದ್ದ. ಆ ಶಿವರುದ್ರಜ್ಜ ತುಂಬ ಸ್ವಾರಸ್ಯಮಯವಾಗಿ ಕತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ರಂತೆ. ಇವನು ಹೇಳ್ತಿದ್ದ, ನಾನಿದ್ದವನೇ ಹೀಗೆ ಕುಂತೆ, ಬೋಗಣ ಬಂದ, ಏನು ಶಿವರಾಜ ಅಂದ, ಏನಿಲ್ಲ ಅಂದೆ. ಇಷ್ಟೇ ವಿಷಯ, ಏನಿಲ್ಲ ಇದರಲ್ಲಿ. ಇದನ್ನು ಶಂಕರ ಮಿಮಿಕ್ರಿ ಮಾಡಿಕೊಂಡು ಕೊನೆಗೆ ಅದರಲ್ಲಿ ಬೇರೆ ಬೇರೆ ಆವಿಷ್ಕಾರಗಳೆಲ್ಲ ಮಾಡಿಕೊಂಡು ಸಿನಿಮಾ ಪ್ರಚಾರಗಳು ಯಾವ ಥರ ಮಾಡ್ಬೋದು, ಏನೋಣ ಸಿನಿಮಾ ನೋಡಿದ್ಯೋ ಅಂತ ಹೇಳೋದು, ಅದಕ್ಕೆ ಏನಿಲ್ಲ ಸಿನಿಮಾದಲ್ಲಿ ಅಂತ ಹೀಗೆಲ್ಲ. ಅವನು ತುಂಬ ಹಾಸ್ಯ ಪ್ರಜ್ಞೆ ಶಂಕರ್ಗೆ. ಸೊ ಹೀಗೆ ಇರ್ತಿದ್ವಿ. ಆಮೇಲೆ ಒಂದು 2 ವರ್ಷ ಆದಮೇಲೆ ನಾನು ಜನವಾಣಿ ಬಿಟ್ಟು ನಾನು ಸ್ವಲ್ಪ ಬೇರೆ ಕೆಲಸ ಇತ್ತು, ನಾನು ಬಿಡಬೇಕಾಗಿ ಬಂತು. ಅವನು ಧಾರವಾಡ ಅಲ್ಲಿ ಹೋದ, ಆಕಾಶವಾಣಿಯಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡ್ದ. ಆಮೇಲೆ ಪ್ರಜಾವಾಣಿ ಸೇರಿಕೊಂಡಾಗ ನಾನಾಗ ಸಂಜೆವಾಣಿ ಸೇರಿಕೊಂಡೆ. ಅಲ್ಲಿ ರಘುರಾಮ್ ಶೆಟ್ಟರು ಅವರು ಮುಂಗಾರು ಅಂತ ಒಂದು ಪತ್ರಿಕೆ ಮಾಡ್ತಾಯಿದ್ದಾರೆ ಅಂತ ಶಂಕರ ಬಂದು ಹೇಳ್ದ. ಅವನು ಬೇರೆ ಪತ್ರಿಕೆಯಲ್ಲಿದ್ದರು, ನಾನು ಸಂಜೆವಾಣಿಯಲ್ಲಿದ್ದರು. ಪ್ರತಿ ದಿವಸ ಜೇಸುನ್ ಅಂತ ಮಧ್ಯೆ ಒಬ್ಬರು ಸ್ನೇಹಿತರು, ನಾವು 3 ಜನ ಶ್ಯಾಮ್ ಪ್ರಕಾಶ್ ಹೋಟ್ಲಲ್ಲಿ ಸೇರ್ತಿದ್ವಿ. ಅದೊಂಥರ ಗಾರ್ಡನ್ ರೆಸ್ಟೋರೆಂಟ್. ನಮಗೆ ಚೆನ್ನಾಗಿ ವಾತಾವರಣ ಚೆನ್ನಾಗಿರ್ತಿತ್ತು ಅಲ್ಲಿ ಕೂತ್ಕೊಂಡು ಕಾಫಿ ಕುಡಿಯೋಕ್ಕೆ. ಅಲ್ಲಿ ಬಂದು ಮಾತಾಡ್ತಾಯಿದ್ವಿ. ಆಮೇಲೆ ಲಿಂಗೇನಹಳ್ಳಿ ಸುರೇಶ್ ಚಂದ್ರ ಅಂತ ಪತ್ರಕರ್ತ, ಅವನು ಕೋವಿಡಲ್ಲಿ ಹೋಗ್ಬಿಟ್ಟ. ಅವನು ಇದರಲ್ಲಿ ಚೆಲುವಿನ ಚಿತ್ರದಲ್ಲಿ ಹೀರೋಯಿನ್ ತಂದೆ ಪಾತ್ರ ಮಾಡಿದ್ದ. ಸೊ ಸುರೇಶ್ ಚಂದ್ರ, ನಾನು, ಶಂಕರ, ಜೇಸುನ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಆವಾಗ ಈ ಥರ ಮುಂಗಾರು ಅಂತ ಪತ್ರಿಕೆ ಮಾಡ್ತಾಯಿದ್ದಾರೆ, ನೀನು ಕಾರ್ಟೂನಿಸ್ಟಾಗಿ ಸೇರ್ಕೋ ಅಂತ ಹೇಳ್ದೆ. ಹಾಗೆ ನನ್ನನ್ನು ಮುಂಗಾರಿಗೆ ಕರ್ಕೊಂಡೋಗಿ ಕಾರ್ಟೂನಿಸ್ಟ್ ಕೆಲಸಕ್ಕೆ ಸೇರಿಸ್ಬಿಟ್ಟ ಶಂಕರ. ನಾನು ಅಲ್ಲಿ ಹೋದಾಗ ನನಗೆ ಅಲ್ಲಿ ಇಂದುಧರ್ ಹೊನ್ನಾಪುರ ಅವರ ಪರಿಚಯ ಆಯಿತು. ಇಂದುಧರ್ ಹೊನ್ನಾಪುರ, ಕೋಟಗನಹಳ್ಳಿ ರಾಮಯ್ಯ, ಆಮೇಲೆ ಕೇಶವಪ್ರಸಾದ್ ಅಂತೊಬ್ಬರು, ಆಮೇಲೆ ರಾಮಮೂರ್ತಿ ಅಂತೊಬ್ಬರು ಹಾಸನದವರು, ಆಮೇಲೆ ಕೆ ಪುಟ್ಟಸ್ವಾಮಿ, ಆಮೇಲೆ MB ಕೋಟಿ, ಮಹಾಬಲೇಶ್ವರ ಕಾಟ್ರಳ್ಳಿ, ಮತ್ತು ಅಲ್ಲಿ ಮಂಗಳೂರು ಗೆಳೆಯರು BM ಹನೀಫ್, ಅವರು ಸುಧಾ ಪತ್ರಿಕೆಗೆ ಸಂಪಾದಕರಾಗಿದ್ದರು. BM ಹನೀಫು ಮತ್ತು ದಿನೇಶ್ ಅಮೀನ್ ಮಟ್ಟು, ಈಗ ಅವರು ರಾಜಕೀಯದಲ್ಲಿದ್ದಾರೆ, ಅವರಿದ್ದರು. ಮತ್ತು ಮಂಜುನಾಥ್ ಭಟ್, ಈಗ ಇಷ್ಟು ಜನ ನಾವಿದ್ವಿ. ಸುಧಾಕರ್ ಬನ್ನಂಜೆ,
ಅವರು ಸಿನಿಮಾ ಫೀಲ್ಡಿಗೆ ಎಂಟ್ರಿ ಆದರು. ಸೊ ಇಷ್ಟು ಜನ ಇದಾಯಿತು. ಎಲ್ಲಿ ಏನಾಯಿತು, ನಾನು ರಾತ್ರಿಯೆಲ್ಲ ಯೋಚನೆ ಮಾಡಿ ಕಾರ್ಟೂನ್ ಬರೀಬೇಕು. ಅದು ಒಂದು 12 ಗಂಟೆ 1 ಗಂಟೆ ಒಳಗಡೆ ಪ್ರಿಂಟ್ ಆಗಬೇಕು. ಶಂಕರ ಬಂದು ಕೇಳ್ತೀವಿ. ಶಂಕರ ಪೇಜ್ ಮೇಕಿಂಗ್ ಮಾಡಿದ ಕೆ ರಾಮಯ್ಯ ಅಂದರೆ ಕೊಟಗನಹಳ್ಳಿ ರಾಮಯ್ಯ ಅವರು ಪೇಜ್ ಮೇಕಿಂಗ್ ಎಲ್ಲ ಮಾಡ್ತಾಯಿದ್ರು. ನನ್ನ ಕಾರ್ಟೂನಿಗೆ ಕಾಯ್ತಿದ್ರು. ಎಲ್ಲ ಪೇಜ್ ರೆಡಿ ಆಗಿದೆ, ನೀನೊಬ್ಬ ಏನು ಮರೆ ಇನ್ನೂ ಏನು ಯೋಚನೆ ಮಾಡ್ತಾಯಿಲ್ಲ ನೀನು ಅಂತ. ಒಂದು ಸುದ್ದಿಯಲ್ಲಿ ಏನೋ ಸ್ವಾರಸ್ಯ ಬೇಕು ಕಣ ಅಂತ. ಹಾಗೇ ಬಟ್ ಕಷ್ಟಪಟ್ಟು 1 ಗಂಟೆ ರಾತ್ರಿಗೆ ಏನೋ ಒಂದು ಉಳಿಯೋದು ನನಗೆ ಅಲ್ಲೆಲ್ಲ ಬರೆದು ಹೆಂಗೋ ಮ್ಯಾನೇಜ್ ಮಾಡ್ತಿದ್ದೆ. ಸೊ ಮಾರನೇ ದಿನ ಪ್ರಿಂಟ್ ಆಗ್ತಿತ್ತು. ನಮ್ಮದು ಏನಂತಂದರೆ, ನಾವು ಹೋಗಿದ್ದಲ್ಲಿ ರಾಜಕೀಯದ ಯಾವುದೇ ಪಕ್ಷಪಾತ ಇರಬಾರ್ದು, ನಮ್ಮ ಪತ್ರಿಕೆ ಯಾವುದೇ ರಾಜಕೀಯದ ಮುಖವಾಣಿ ಆಗಬಾರ್ದು ಅಂತ ರಘುರಾಮ್ ಶೆಟ್ಟರದು ಉದ್ದೇಶ. ಹಾಗೆ ನಮ್ಮದೆಲ್ಲ ನಮಗೆ ಅದಕ್ಕೆ ಖುಷಿಯಾಗಿ ನಾವೆಲ್ಲ ಹೋಗಿ ಸೇರಿದ್ವಿ. ಬರ್ತಾ ಏನಾಯಿತು, ಈ ಮುಂಗಾರು ಪತ್ರಿಕೆಗೆ ಒಂದಷ್ಟು ಜನ ಡೈರೆಕ್ಟ್ರುಗಳಿದ್ದರು. ಅವರೆಲ್ಲ ಕೆಲವರು ಕಾಂಗ್ರೆಸ್ಸು, ಕೆಲವರು ಸಂಸ್ಥಾ ಕಾಂಗ್ರೆಸ್ಸು, ಕೆಲವರು ಜನತಾ ಪಾರ್ಟಿ, ಈ ಥರ ಎಲ್ಲ ಇದ್ದರು. ನಮಗೆ ಕಷ್ಟ ಆಗೋದು. ನಾವೇನೋ ಕಾರ್ಟೂನ್ ಬರೆದ್ರೆ, ಉದಾಹರಣೆಗೆ ಬಂಗಾರಪ್ಪ ಅವ್ರ ಕಾರ್ಟೂನ್ ಬರೆದ್ರೆ ಸಂಸ್ಥಾ ಕಾಂಗ್ರೆಸ್ನಲ್ಲಿ ಒಬ್ಬ ಡೈರೆಕ್ಟ್ರು, ನೀವು ಅವ್ರದ್ದು ಕಾರ್ಟೂನ್ ಹೆಂಗೆ ಅದು ಬರೆದ್ರಿ, ಅದೆಲ್ಲ ಬರೀಬಾರ್ದು ಅಂತ ರಘುರಾಮ್ ಶೆಟ್ಟರಿಗೆ ಹೇಳ್ತಿದ್ರು. ಇದು ನಮಗೆ ಅವ್ರು ಬಂದು ನಮಗೆ ಏನಪ್ಪ ಈ ಥರ ಎಲ್ಲ ಕಾರ್ಟೂನ್ ಬೇಡ ಅಂತ. ಸೊ ಇದೆಲ್ಲ ಆಯಿತು. ಬರ್ತಾ ನಮಗೆ ಒಂಥರ ಇದಾಯಿತು. ಇದು ಡೈರೆಕ್ಟ್ರುಗಳೆಲ್ಲ ಪಕ್ಷ ಯಾವುದೋ ಪಾರ್ಟಿಯವರು ಇರ್ತಾರೆ, ಇಲ್ಲಿ ಕೆಲಸ ಮಾಡೋದು ಕಷ್ಟ ಆಯಿತು. ನಾವೆಲ್ಲ ಬಿಟ್ಟು ಬಂದಮೇಲೆ ಶಂಕರ ಹಿಂದೂದವರು ಸೇರಿಕೊಂಡು ಸುದ್ದಿ ಸಂಗಾತಿ ಮಾಡಿದರು. ಆ ಸುದ್ದಿ ಸಂಗಾತಿಗೆ ಅವರು ಶುರು ಮಾಡೋ ಮುಂಚೆನೇ ನಾನು ಅಭಿಮಾನಿ ಪತ್ರಿಕೆಗೆ ಸೇರಿಕೊಂಡೆ. ಅಭಿಮಾನಿ ಪತ್ರಿಕೆಯಲ್ಲಿ ನಾನು ಚಿತ್ರಾನ್ನ ಅಂತ ಒಂದು ಕಾಲಮ್, ನಂದು ಕಾರ್ಟೂನ್ ಕಾಲಮ್ಮು. ಆ ಕಾರ್ಟೂನಲ್ಲಿ ಒಂದು ಪಾತ್ರ, ಅದು ಕಾಮನ್ ಮ್ಯಾನ್ ಪಾತ್ರ. ಆ ಪಾತ್ರಕ್ಕೆ ನಾನು ಶಂಕರ್ನೇ ಆದರ್ಶವಾಗಿಟ್ಕೊಂಡೆ. ಶಂಕರ್ದೇ ಚಿತ್ರ ಬರಿತಾ ಇದ್ದೆ ನಾನು. ಅಷ್ಟು ಸ್ನೇಹ ನಮ್ಮದು. ಆಮೇಲೆ ಅದು ಹಾಗೆ ಬರ್ತಾ ಕೊನೆಗೆ ನಮ್ಮ ಮನೆಯಲ್ಲಿ ಎಲ್ಲ ಪ್ರೆಸ್ ಕ್ಲಬ್ಬಲ್ಲಿ ಕಾಫಿ ಟೀ ಕುಡಿದು ಊಟ ಮಾಡಿಕೊಂಡು ಶಂಕರ ನಮ್ಮ ಮನೆಗೆ ಬರ್ತಿದ್ದ. ನಮ್ಮನೇಲಿ ಮಾತಾಡಿಕೊಂಡು ಆಮೇಲೆ ಅವ್ರ ಮನೆಗೆ ಬಿಟ್ಟು ಬರ್ತಿದ್ವಿ. ಜಾನ್ ಅಂತ ನಮ್ಮ ಸ್ನೇಹಿತರವ್ರ ಕಾರಲ್ಲಿ ಬಿಟ್ಟು ಬರ್ತಿದ್ವಿ. ಒಂದಿನ ಏನಾಯಿತು, ಶಂಕರ ಹೇಳ್ದ, ಒಂದು ಸಿನಿಮಾ ಮಾಡ್ತಾಯಿದ್ವಿ ನಾವೆಲ್ಲ ಸೇರಿಕೊಂಡು, ನೀನು ಅದಕ್ಕೆ ಪಾರ್ಟ್ನರ್ ಆಗು ಅಂತ. ಆವಾಗ ಸ್ವಲ್ಪ ನಾನು ಪೀಕಲ್ಲಿದ್ದ ಟೈಮು. ಇದು ಆಗಿತ್ತು, ಜನ್ಮದ ಜೋಡಿ ಆಗಿತ್ತು. ಜನ್ಮ ಜೋಡಿ 1996, ಇದು 1997 ಉಲ್ಟಾ ಪಲ್ಟಾ. ಇದು ಯಾವುದು ಸಿನಿಮಾ ಉಲ್ಟಾ ಪಲ್ಟಾ, ಯಾವುದು ಕತೆ, ಶೇಕ್ಸ್ಪಿಯರ್ದು ಕತೆ, ಕಾಮಿಡಿ ಆಫ್ ಎರರ್ಸ್ದು. ಓಕೆ, ಸೊ ಅದನ್ನು ಮಾಡೋದು ಅಂತಾಯಿತು. ಸೊ ನಮ್ಮನೆಯಲ್ಲಿ ಎನ್.ಎಸ್. ಶಂಕರ್, ಸಂಕೇತ್ ಕಾಶಿ, ಮೈನಾ ಚಂದ್ರು, ಆಮೇಲೆ ವಿಜಯಪ್ರಸಾದ್ ನೀರ್ದೋಸೆ ಡೈರೆಕ್ಟ್ರು ಅವರು, ಆಮೇಲೆ ನಾನು, ಸುಬ್ರಹ್ಮಣ್ಯ ತೆಮ್ಮೆಮನೆ, ಆಮೇಲೆ ಇವರು ಛಾಯಾಗ್ರಾಹಕ ಅಶೋಕ್ ಕಶ್ಯಪ್, ಮತ್ತು ಇನ್ನೊಬ್ಬರು ನೆನಪು ಬರ್ತಾಯಿಲ್ಲ. ಸೊ ನಾವು 8 ಜನ ಅದಕ್ಕೆ ಬಂಡವಾಳ ಹಾಕಿದ್ವಿ. ನಾನು ಬರೀ 2.5 ಲಕ್ಷ ಹಾಕಿದ್ದಷ್ಟೆ. ಬಟ್ ಆ 2.5 ಲಕ್ಷಕ್ಕೆ ನನಗೆ 5 ಲಕ್ಷ ಬಂತು ರಿಟರ್ನ್. ಸೊ ಉಲ್ಟಾ ಪಲ್ಟಾ ಫಸ್ಟ್ ಏನಾಯಿತು, ಇನ್ನೊಂದು ಅದರ ರಿಲೀಸ್ ಘಟನೆ ಹೇಳಲೇಬೇಕು ನಿಮಗೆ. ಅದು ಬಿಡುಗಡೆ ಮಾಡೋದಕ್ಕೆ ಡಿಸ್ಟ್ರಿಬ್ಯೂಟರ್ನ ಹುಡುಕ್ಬೇಕಲ್ಲ. ನಮ್ಮ ಮನೆಗೆಲ್ಲ ಆವಾಗ ಫಿಲ್ಮ್ ಚೇಂಬರ್ ಹತ್ರ ಎಲ್ಲ ಬಂದು, ಎಷ್ಟಪ್ಪ ನಿಮ್ಮದು? ಶಂಕರ ಅಲ್ಲದೆ ನಂದು ಒಂದು 70 ಲಕ್ಷ ಹೇಳ್ತು. ಏನು ಸಾರ್ಕಾಷ್ಟು, ರಮೇಶ್ ಅರವಿಂದು, ಸಂಕೇತ್ ಕಾಶಿ, ಇದಕ್ಕೆಲ್ಲ ಏನು ಫೈಟ್ ಇದೆಯಾ ನಿಮ್ಮದ್ರಲ್ಲಿ ಅಂತ ಒಂಥರ ಲೇವಡಿ ಮಾಡ್ತಾಯಿದ್ರು. ಅವ್ರು 20 ಲಕ್ಷ, 15 ಲಕ್ಷ 20 ಲಕ್ಷ ಕೊಡ್ಬೋದು, ಅದಕ್ಕಿಂತ ಜಾಸ್ತಿ ಕೊಡೋಕ್ಕಾಗಲ್ಲ. ಶಂಕರ್ಗೆ ಸಿಟ್ಟು ಬಂತು, ಇಲ್ಲ ಬೇಡ. ಆಮೇಲೆ ಶಂಕರಾಭರಣಂ ವಿತರಕರಾದಂತಹ ಪ್ರಭು ಅವರು ವಿತರಣೆ ತಗೊಂಡು ಅವರು ಬಿಡುಗಡೆ ಮಾಡ್ತೀವಿ ಅಂತ ಪರ್ಸೆಂಟೇಜ್ ಬಂದಷ್ಟು ಇದು ಮಾಡ್ತೀವಿ ಅಂತ ಅವರು ನಮಗೆ ಸಹಾಯ ಮಾಡಿದ್ರು. ಆಮೇಲೆ ಏನಾಯಿತು, ಈಗ ಥಿಯೇಟ್ರು, ಯಾವ ಥಿಯೇಟ್ರು, ಅಲ್ಲಿ ಒಂದಷ್ಟು ಜನ ಕಿಂಡಲ್ ಮಾಡೋಕ್ಕೆ ಏನಪ್ಪ ಕಪಾಲಿ ಟ್ಯಾಕ್ಸ್ ಹಾಕ್ಕೊತೀರಾ, ಕಪಾಲಿ ಟ್ಯಾಕ್ಸಲ್ಲಿ ಹಾಕ್ತೀರಾ ಸಿನಿಮಾ? ಏನಂದರೆ ಕಪಾಲಿ ಟ್ಯಾಕ್ಸು 1000 ಸೀಟು,
ಅದಕ್ಕೆ ಯಾರು ಹೋಗಲ್ಲ, ಯಾಕಂದರೆ ಅಷ್ಟು ತುಂಬಿಸ್ಬೇಕಲ್ಲ, ಭರ್ತಿ ಆಗಲ್ಲ. ಖಾಲಿ ಇದ್ದರೆ ಜನವೇ ಬಂದಿಲ್ಲ ಅಂತ ಇದಾಗ್ಬಿಡುತ್ತೆ, ಕೆಟ್ಟ ರಿಮಾರ್ಕ್ ಆಗುತ್ತೆ. ಹಾಗಾಗಿ ಯಾರು ಕಪಾಲಿ ಟಾಕೀಸನ್ನು ಆದಷ್ಟು ಅವಾಯ್ಡ್ ಮಾಡ್ತಿದ್ರು. ಸ್ಟಾರ್ ಸಿನಿಮಾಗಳು ಇದು ಗ್ಯಾರಂಟಿ ಹೌಸ್ಫುಲ್ ಆಗುತ್ತೆ ಅಂದರೆ ಮಾತ್ರ ಕಪಾಲಿ ಟಾಕೀಸ್ ತಗೋತಿದ್ರು. ಉಳಿದವರೆಲ್ಲ ಯಾರು ಅದನ್ನು ತಗೋತಿರಲಿಲ್ಲ. ತ್ರಿವೇಣಿ, ಅನುಪಮ, ಅದು ಸ್ಟೇಟ್ಸು ಈ ಥರ ಇದು ಮಾಡ್ತಿದ್ರು. ಶಂಕರನಿಗೆ ಬೇಜಾರಾಯಿತು. ಶಂಕರ ಸರಿ ಕಪಾಲಿ ಟಾಕೀಸೇ ಕೊಡಿ ಅಂತ. ನಮಗೆ ಏನು ಮಾಡೋದು, ಆಗಲಿ ಬಂದಷ್ಟು ಬರಲಿ ಅಂತ. ಶಂಕರನಿಗೊಂದು ಕಾನ್ಫಿಡೆನ್ಸ್ ಇತ್ತು, ನಮಗೆಲ್ಲ ಕಾನ್ಫಿಡೆನ್ಸ್ ಇತ್ತು ನಮ್ಮ ಟೀಮಿಗೆ. ಬಟ್ ಚಿತ್ರರಂಗದವರಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಹೆಸರು ಬೇರೆ ನೆಗೆಟಿವ್, ಉಲ್ಟಾ ಪಲ್ಟಾ ಅಂತ. ಅವ್ರು ತುಂಬ ಶಕುನಗಳು ನೋಡ್ತಾರೆ ನಮ್ಮ ಸಿನಿಮಾದವರು, ರಾವು ಕಾಲ ಗುಳಿಕ ಕಾಲ ಎಲ್ಲ ನೋಡ್ತಾರೆ. ನಮಗೆ ಅದರಲ್ಲಿ ನಂಬಿಕೆ ಇರಲಿಲ್ಲ. ಬಿಡುಗಡೆ ಆಯಿತು. ಡೇ 1ನಿಂದ 1ನೇ ದಿನದಿಂದ 100 ದಿನವೂ ಹೌಸ್ಫುಲ್ಲು. 100 ದಿನವೂ ನಾವು ಬಂದು ಹಿಂದೆ ನಿಂತ್ಕೊಂಡು ನೋಡೋದು, ಪ್ರೊಜೆಕ್ಟ್ರು ನೆಕ್ಸ್ಟು ಅಲ್ಲಿ ನಿಂತ್ಕೊಂಡು ನೋಡೋದು. ಜನ ಹೋ 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 ಆ ನಗುವಿನ ಅಲೆಗಳು. ಅಂದರೆ ಜನ ಅಷ್ಟು ನಗ್ತಾಯಿದ್ರು ಸಿನಿಮಾಕ್ಕೆ. ಅಷ್ಟು ಯಶಸ್ವಿ ಆಯಿತು ಸಿನಿಮಾ. ಎಲ್ಲರಿಗೂ ಅವರವರ ಶೇರು ಬಂತು. ನಾನು ಸ್ವಲ್ಪ ಲಾಭದಲ್ಲೇ ಬಂತು. ನನಗೆ 2.5 ಲಕ್ಷ ಹಾಕಿದಾಗ 5 ಲಕ್ಷ ಬಂತು. ಅವಾಗ ಆ ಕಾಲದಲ್ಲಿ 5 ಲಕ್ಷ 97ರಲ್ಲಿ ದೊಡ್ಡ ಅಮೌಂಟ್ ಅದು. ಇದಾಯಿತು. ಅಲ್ಲಿಂದ 97 1997 ಅದು ಉಲ್ಟಾ ಪಲ್ಟಾ. ಅದಾದಮೇಲೆ ಮತ್ತೆ ಸೇರಲಿಲ್ಲ. ಮತ್ತು ನಮಗೆಲ್ಲ ಉಳಿದವರಿಗೆಲ್ಲ ಸ್ವಲ್ಪ ಭಯ ಆಯಿತು ಇದು. ಆಮೇಲೆ ಶಂಕರ್ಗೂ ಪ್ರೊಡ್ಯೂಸರ್ ಸಿಗದೆ ತುಂಬ ದಿವಸ ಆದಮೇಲೆ ರಾಂಗ್ ನಂಬರ್ ಅಂತ ಒಂದು ಸಿನಿಮಾ ಮಾಡ್ದೆ. ರಾಂಗ್ ನಂಬರ್ಗೆ ಅವರು ಬೇರೆ ಪ್ರೊಡ್ಯೂಸರೇ ಬೇರೆ. ಹೀಗಾಗಿ ನಾವು ಪಾರ್ಟ್ನರ್ಸ್ ಆಗಲಿಲ್ಲ. ಮ್ಯೂಸಿಕ್ ನಾನು ಮಾಡಿಕೊಟ್ಟೆ, ಅದು ಅಷ್ಟು ವರ್ಕೌಟ್ ಆಗಲಿಲ್ಲ. ಶಂಕರನಿಗೆ ಲಾಸ್ ಆಯಿತು, ಅವನು ದುಡ್ಡು ಹಾಕಿದ. ಹೀಗೆ ಬಟ್ ನಾವು ದಿನ ಸೇರ್ತಾಯಿದ್ವಿ. ಬರ್ತಾ ಆಮೇಲೆ ಅವ್ನು ಮದುವೆ ಆಯಿತು. ಮದುವೆ ಆದಮೇಲೆ ಅವನು ಸ್ವಲ್ಪ ಆರ್ಥಿಕವಾಗಿ ಕಷ್ಟದಲ್ಲಿದ್ದ. ಮತ್ತು ನಾನು ಮದುವೆ ಆದ, ನಂದು ಆರ್ಥಿಕ ಪರಿಸ್ಥಿತಿ ಇದಾಯಿತು. ಈಗ ನಾವು ಯಾವಾಗಲೂ ಒಂದು ಸಲ ಸೇರ್ತಾಯಿದ್ವಿ. ಇದ್ರ ಮಧ್ಯೆ ಇನ್ನೊಂದು ಹೇಳ್ತೀನಿ. ಈ ಸಿನಿಮಾ ಮಾಡೋ ಹುಚ್ಚು ಅವನಿಗೆ ಇರಲಿಲ್ಲ. ನಾನು ಸಿನಿಮಾ ಹುಚ್ಚು, ನನ್ನಲ್ಲಿದ್ದ ಸಿನಿಮಾ ಹುಚ್ಚಿಗೆ ಅವನು ಬೈತಿದ್ದ. ಕಷ್ಟ ಕಾಣೋ ಸಿನಿಮಾ ಅಷ್ಟೆಲ್ಲ ಸುಲಭದಲ್ಲಿ ಆಗಲ್ಲ ಎಂಟ್ರಿ ಆಗೋಕ್ಕೆ ಅಂತ ಹೇಳ್ತಾ ಇದ್ದ. ಬಟ್ ಅವನಿಗೆ ಅದು ಇದಿರಲಿಲ್ಲ. ಆದರೆ ಒಂದು ಸಲ ಏನಾಯ್ತು, ಅವನಿಗೆ ಪಿ ಲಂಕೇಶ್ ಅವ್ರದ್ದು ಮುಟ್ಟಿಸಿಕೊಂಡವರು ಅಂತ ಒಂದು ಕತೆ, ಆ ಸಂಕಲನದಲ್ಲಿ ಒಂದು ಕತೆ ಇದೆ, ಮುಟ್ಟಿಸಿಕೊಂಡವರು. ಇದನ್ನು ಸಿನಿಮಾ ಮಾಡಬೇಕು ಅಂತ ಒಂದು ಕಿರುಚಿತ್ರ. ಅದಕ್ಕೆ ಆಯಿತು ಅಂತ ಎಲ್ಲ ರೆಡಿ ಆಯಿತು. ಗೋವಿಂದಯ್ಯ ಅಂತ ಒಬ್ಬರು ಅವರು ಲೆಕ್ಚರ್ ಆಗಿದ್ರಾಗ, ಅವರು ಅದಕ್ಕೆ ಆ ಪಾತ್ರ ಮುಖ್ಯ ಪಾತ್ರ. ಅವರು ಸ್ವಲ್ಪ ನೋಡೋಕ್ಕೆ ನೆಲ್ಸನ್ ಮಂಡೇಲ ಥರ ಕಾಣ್ತಾಯಿದ್ರು. ಹಾಗಾಗಿ ಶಂಕರ ಅವ್ರನ್ನ ಮಂಡೇಲಣ್ಣ ಅಂತ ಕರಿತಿದ್ದ. ನಾವೆಲ್ಲ ಮಂಡೇಲಣ್ಣ ಅಂತಲೇ ಫಿಕ್ಸು. ಗೋವಿಂದಯ್ಯ ಅಂತ ಅವ್ರನ್ನ ಕರಿತಾನೇ ಇರಲಿಲ್ಲ. ಸೊ ಅವರು ಇದಾಗಿ ಆ ಶೂಟಿಂಗ್ ಒಂದು 4 ದಿನ ರಾಮನಗರ ಹತ್ರ ಕನ್ನಲ್ಲಿ ಅಂತ ಒಂದು ಗ್ರಾಮದಲ್ಲಿ ನಡೀತು. ನಾನು ಪಿ ಶೇಷಾದ್ರಿ ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟ್ರುಗಳು, ಶಂಕರ ಡೈರೆಕ್ಟ್ರು. ನಮಗೆ ಅಲ್ಲಿ ಉಳ್ಕೊಳ್ಳೋಕ್ಕೆ ಅಂತ ಹೋಟ್ಲಿರಲಿಲ್ಲ. ಇದು ಬೆಳಿಗ್ಗೆ ಎದ್ದು 5 ಗಂಟೆಗೆ ಎಲ್ಲ ಬಯಲು ಶೌಚಾಲಯ. ನನಗೆ ನಾಚಿಕೆ ಆಗೋದು. ನಾವು ಸಾಲ ಆಗಿ ಕೂತ್ಕೊಂಡು ಶಂಕರ, ಶೇಷಾದ್ರಿ, ನಾನು ಒಳ್ಳೆ ಹಳ್ಳಿಯವ್ರ ಥರ ಬಯಲು ಶೌಚಾಲಯದಲ್ಲಿ ಕೂತ್ಕೊಳ್ಳೋದು. ಆಮೇಲೆ ನನಗೆ ಆವಾಗ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಇತ್ತು. ನಾನು ಬಾ ನನ್ನ ಮಲಮೋಹಿನಿ ಅಂತ ಆಡ್ತಾಯಿದ್ರೆ ಶಂಕರ ಚಂಚಲ ಶೀತಲ ಕೋಮಲ ನೀರ್ಮಲ ಬಾ ನನ್ನ ಮಲಮೋಹಿನಿ ಅಂತ ಹಾಡು ಹೇಳ್ಕೊಂಡು ಅದಕ್ಕೆ ಟಾಯ್ಲೆಟಿಗೆ ಹೋಗಿ ಮತ್ತೆ ಬಾತ್ರೂಮ್ಗೆ ಬಂದು ತೊಳ್ಕೊಂಡು ಎಲ್ಲ. ಈ ಥರ 4 ದಿವಸ ಆ ಅನುಭವ ಭಾಳ ಚೆನ್ನಾಗಿತ್ತು, ಮುಟ್ಟಿಸಿಕೊಂಡವರು. ಅದಾದಮೇಲೆ ಅದಕ್ಕೆ ನಾನೇ ಮ್ಯೂಸಿಕ್ ಮಾಡಿದೆ. ಅವಾಗಿನ್ನೂ ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿಲ್ಲ. ಅಂಥ ಟೈಮಲ್ಲಿ ನನಗೇನು ತೋಚಿದ್ದೇನೋ ಮಾಡಿದೆ ನಾನು. ಆಮೇಲೆ ಅವರು ಇತ್ತೀಚೆಗೆ ಗೋವಿಂದಯ್ಯ ಸಿಕ್ಕಿದ್ರು ಚಾಮರಾಜನಗರದಲ್ಲಿ. ಅವ್ರು ಹಾಗೇ ಇದ್ದರು. ನಾನು ಏನು ಮಾಡಿ ಶಂಕರನಿಗೆ ಫೋನ್ ಮಾಡಿದೆ. ಶಂಕರ, ಗೋವಿಂದಯ್ಯ ಸಿಕ್ಕಿದ್ರು. ಯಾರು ಗೋವಿಂದಯ್ಯ? ಅದೇ ಕಣ ಮಂಡಲಣ್ಣ. ಓ ಮಂಡಲಣ್ಣ ಸಿಕ್ಕಿದ್ರ, ಹೇಗಾಗಿದ್ದಾರೆ ಈಗ?
ಅವರು ಫ್ರಿಜ್ಜಲ್ಲಿಟ್ಟು ತೆಗೆದಾಗ ಹಾಗೇ ಇದ್ದಾರೆ, ಈಗಲೂ ಹಾಗೇ ಇದ್ದಾರೆ, ಅದಕ್ಕೆ ನನಗೆ ಗುರುತು ಸಿಕ್ಕಿದ್ದು ಅಂತ ಹೇಳಿದ್ರೆ ಜೋರಾಗಿ ನಕ್ಬಿಟ್ಟ. ಅದೇ ಲಾಸ್ಟು. ಅದಾಗಿ 2 ತಿಂಗಳಿಗೆ ನನಗೆ ನಾನು ಮತ್ತೇನೋ ಮಾತಾಡಬೇಕಾಯ್ತು, ತುಂಬ ದಿನ ಆಯಿತು, ಸಿಗೋಣ ಸಿಗಲೇ ಇಲ್ಲ, ಹೋಗೇ ಬಿಟ್ಟ. ತುಂಬ ಶಂಕರನ ಜೊತೆ ವರ್ಷಾನುಗಟ್ಟಲೆ ಕಳೆದ ದಿನಗಳು. ಮುಂಗಾರಲ್ಲಿ ಅವನು ಅದೊಂದು ಹಾಡಿತ್ತು, ನನಗೊಂದು ಮಾತು ಹೇಳದೇ ಹೋದೆ ಹಂಸ ಅದೊಂದು ಹಾಡು, ಅದನ್ನು ಹಾಡ್ತಾ ಇದ್ದ. ಕೆಲವೆಲ್ಲ ಹಾಡುಗಳೆಲ್ಲ ಚೆನ್ನಾಗಿ ಹಾಡ್ತಿದ್ದ. ಆಮೇಲೆ ಚಿತ್ರ ಬರೆಯೋನು, ನಾನು ಕಾರ್ಟೂನ್ ಬರೆದ್ರೆ ಅವನು ಕ್ಯಾರಿಕೇಚರ್ ಬರೆಯೋನು. ಅವನಿಗೆ ಟೈಮ್ಸ್ ಆಫ್ ಇಂಡಿಯಾದ ಕ್ಯಾರಿಕೇಚರ್ ಕಾಂಪಿಟೇಷನಲ್ಲಿ ಫಸ್ಟ್ ಬಹುಮಾನ ಬಂದಿತ್ತು. ಸೊ ಅವನು 2-3 ಪುಸ್ತಕಕ್ಕೆ ಮುಖಪುಟ ಅವನೇ ಬರೆದಿದ್ದ. ಸೊ ಹಾಗೆ ಚಿತ್ರ ಬರಿತಿದ್ದ, ಸಣ್ಣ ಸಣ್ಣ ಕವನಗಳು ಬರಿತಿದ್ದ, ಆಮೇಲೆ ಹಾಡ್ತಿದ್ದ, ಮತ್ತು ಒಳ್ಳೆ ರೈಟರು, ಒಳ್ಳೆಯ ಲೇಖಕ ಎಲ್ಲ ಇತ್ತು. ಮತ್ತು ಅವನಿಗೆ ಅಂದ್ಕೊಂಡಂಗೆ ಆಗಲಿಲ್ಲ. 3ನೇ ಸಿನಿಮಾ ಅವನು ಒಂದು ಮಾಡ್ದ, ಜೂಟಾಟ ಅಂತೇನೋ ಮಾಡ್ದ, ಅದು ವರ್ಕೌಟ್ ಆಗಲಿಲ್ಲ. ಈಗ 3 ಸಿನಿಮಾ ಮಾಡ್ದ. ಆಮೇಲೆ ಇನ್ನೂ ಮಾಡ್ಬೋದಾಗಿತ್ತು, ಇನ್ನು ಅವನು ಸಾಕಷ್ಟು ಪುಸ್ತಕಗಳು ಬರಿಬೋದಾಗಿತ್ತು. ಬಟ್ ಅವನು ಹೋಗಿದ್ದು ನನಗೆ ಸ್ವಲ್ಪ ಇನ್ನೂ ಬೇಕಾದಷ್ಟು ವಿಚಾರ ಮಾತಾಡೋದಿತ್ತು ಅವನ ಹತ್ರ. ಈಗ ಅವನಿಲ್ಲ. ಅದೊಂಥರ ತುಂಬ ಒಳಗಡೆ ಸುಮ್ಮನೆ ಒಬ್ಬನೇ ಇದ್ದಾಗ ನೆನಪಾಗುತ್ತೆ ಹಳೆ ಘಟನೆಗಳು, ನೋವಾಗುತ್ತೆ ಶಂಕರ ಹೋಗಿದ್ದು.